ಆತ್ಮೀಯ ಬಂಧುಗಳೇ, ಮಹಾಭಾರತ ವಿರಾಟ ಪರ್ವ. ಇದರಿಂದ ಉತ್ತರ ತನ್ನ ನಗರಕ್ಕೆ ಪ್ರವೇಶಿಸೋದು, ಸ್ವಾಗತ ಮತ್ತೆ ವಿರಾಟನ ಮೂಲಕ ಯುಧಿಷ್ಠಿರನ ತಿರಸ್ಕಾರ ಮತ್ತೆ ಕ್ಷಮಾ ಪ್ರಾರ್ಥನೆ, ಈ ವಿಷಯದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ಕೌರವರೆಲ್ಲ ಯುದ್ಧದಿಂದ ಓಡ್ ಹೋಗ್ತಾರೆ. ಅರ್ಜುನ ಮತ್ತೆ ಉತ್ತರ ಕುಮಾರ ಇಬ್ರು ಕೂಡ ಆ ಧನದ ಸಂಪತ್ತನ್ನ ವಾಪಸ್ ತಗೊಂಡು ಬರ್ತಾ ಅರ್ಜುನ ಸಾರಥಿ ಆಗ್ತಾನೆ ಮತ್ತೆ ಉತ್ತರ ರಥಿ ಆಗ್ತಾನೆ. ಮತ್ತೆ ಈ ವಿಷಯವನ್ನ ನಗರಕ್ಕೆ ಹೋಗಿ ಹೇಳೋದಕ್ಕೆ ದೂತರಿಗೆ ನೀನು ಆಜ್ಞೆಯನ್ನ ಕೊಡು ಅಂತನ್ಬಿಟ್ಟು ಉತ್ತರನಿಗೆ ಹೇಳಿದಾಗ ಅವನು ಹಾಗೆ ಮಾಡ್ತಾನೆ. ಈಗ ಮುಂದುವರೆದು ಏನಾಗುತ್ತೆ ಅಂತ ನಾವು ತಿಳ್ಕೊಳ್ಳೋಣ. ಜನಮೇಜಯನೇ ಸೇನಾಪತಿ ಮತ್ತೆ ರಾಜ ವಿರಾಟ ಕೂಡ ದಕ್ಷಿಣ ದಿಕ್ಕಿನಿಂದ ಗೋವುಗಳನ್ನು ಗೆದ್ಕೊಂಡು 4 ಪಾಂಡವರನ್ನು ಜೊತೆಯಲ್ಲಿ ಕರ್ಕೊಂಡು ಬಹಳ ಸಂತೋಷದಿಂದ ನಗರದ ಒಳಗಡೆ ಪ್ರವೇಶ ಮಾಡ್ತಾನೆ. ಯಾಕಂದ್ರೆ 5ನೇಯವನು ಹೆಣ್ಣಿನ ವೇಷದಲ್ಲಿ ಇದ್ದಿದ್ರಿಂದ ಅವನು ಹೋಗೋದಕ್ಕಾಗಿರ್ಲಿಲ್ಲ. ಆದ್ರೆ ಇಲ್ಲಿ ಬೇರೆ ಯಾರೂ ಇರ್ಲಿಲ್ಲ ಅಂತನ್ಬಿಟ್ಟು ಅವನು ಸಾರಥಿಯಾಗಿ ಹೋಗಿರ್ತಾನೆ ಅರ್ಜುನ ಅಲ್ವಾ. ಈಗ ಅವ್ರು ವಾಪಸ್ ಬರ್ತಾರೆ. ಅವನು ಸಂಗ್ರಾಮದಲ್ಲಿ ತ್ರಿಗರ್ತರ ಮೇಲೆ ವಿಜಯವನ್ನ ಪಡ್ಕೊಂಡಿದ್ದ. ಯಾವ ಸಮಯದಲ್ಲಿ ಅವನು ತನ್ನೆಲ್ಲಾ ಗೋವುಗಳನ್ನ ಜೊತೆಯಲ್ಲಿ ಕರ್ಕೊಂಡು ಪಾಂಡವರ ಸಹಿತ ಅಲ್ಲಿ ಪಾದಾರ್ಪಣೆ ಮಾಡ್ತಾನೋ, ಆ ಸಮಯದಲ್ಲಿ ಅವನು ಗೆದ್ದ ಕಾರಣದಿಂದ ಅಪೂರ್ವವಾದಂತಹ ಶೋಭೆ ನಡೀತಾ ಇತ್ತು. ಅಂದ್ರೆ ಎಲ್ಲರೂ ಕೂಡ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ರಾಜಸಭೆಗೆ ತಲುಪಿ ಅವನು ಸಿಂಹಾಸನವನ್ನ ಸುಶೋಭಿತಗೊಳಿಸ್ತಾನೆ. ಅಂದ್ರೆ ಅಲ್ಲಿ ಹೋಗಿ ಕೂತ್ಕೊಳ್ತಾನೆ. ಅವನನ್ನ ನೋಡಿ ಸಹೃದಯ ಸಂಬಂಧಿಗಳಿಗೆ ಬಹಳ ಸಂತೋಷವಾಗುತ್ತೆ. ತನ್ನ ಇಷ್ಟರು, ಮಿತ್ರರು, ಬಂಧುಗಳು ಇರ್ತಾರಲ್ಲ, ಅವ್ರಿಗೆಲ್ಲ ತುಂಬ ಸಂತೋಷ ಆಗುತ್ತೆ. ಜನರೆಲ್ಲರೂ ಕೂಡ ಪಾಂಡವರ ಜೊತೆ ಸೇರಿ ರಾಜನ ಸೇವೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಆಮೇಲೆ ರಾಜ ವಿರಾಟ ಕೇಳ್ತಾನೆ, ಕುಮಾರ ಉತ್ತರ ಎಲ್ಲಿ ಹೋಗಿದ್ದಾನೆ, ಕಾಣಿಸ್ತಾ ಇಲ್ವಲ್ಲ ಅಂತಂದ್ಬಿಟ್ಟು ಅವನು ಕೇಳ್ತಾನೆ. ಅದಕ್ಕೆ ಉತ್ತರವಾಗಿ ರಾಣಿವಾಸದಲ್ಲಿರುವಂತಹ ಸ್ತ್ರೀಯರು ಮತ್ತೆ ಕನ್ಯೆಯರು ನಿವೇದನೆ ಮಾಡ್ಕೊಳ್ತಾರೆ. ಯಾಕಂದ್ರೆ ಉತ್ತರ ಎಲ್ಲಿರ್ತಾನೋ ಅಲ್ಲೆಲ್ಲ ಬರೀ ಸ್ತ್ರೀಯರು ಇರ್ತಾರೆ, ಅವ್ರ ಜೊತೆ ಇರೋದೇ ಯಾವಾಗ್ಲೂ ಅವನು. ಅದಕ್ಕೆ ರಾಜ ಕೇಳಿದ ತಕ್ಷಣ ಆ ಸ್ತ್ರೀಯರು ಕನ್ಯೆಯರು ಅವನಿಗೆ ಉತ್ತರವನ್ನ ಕೊಡ್ತಾರೆ. ಮಹಾರಾಜ, ನೀವು ಯುದ್ಧಕ್ಕೆ ಹೊರಟೋದ ಮೇಲೆ ಕೌರವರು ಇಲ್ಲಿಗೆ ಬಂದಿದ್ರು ಮತ್ತೆ ಗೋವುಗಳನ್ನ ಅಪಹರಣ ಮಾಡಿಕೊಂಡು ಹೋಗೋದಕ್ಕೆ ಶುರು ಮಾಡಿದ್ರು. ಆಗ ಕುಮಾರ ಉತ್ತರ ತುಂಬಾ ಕೋಪ ಮಾಡ್ಕೊಂಡ ಮತ್ತೆ ಅತ್ಯಂತ ಸಾಹಸದಿಂದ ಒಂಟಿಯಾಗಿನೇ ಅವರನ್ನೆಲ್ಲ ಗೆಲ್ಲೋದಕ್ಕೆ ಹೊರಟು ಹೋಗಿದ್ದಾನೆ. ಜೊತೆನಲ್ಲಿ ಸಾರಥಿಯ ರೂಪದಲ್ಲಿ ಬೃಹನ್ನಳೆ ಇದ್ದಾಳೆ. ಕೌರವರ ಸೈನ್ಯದಲ್ಲಿ ಭೀಷ್ಮ, ಕೃಪಾಚಾರ್ಯ, ಕರ್ಣ, ದುರ್ಯೋಧನ, ದ್ರೋಣಾಚಾರ್ಯ ಮತ್ತೆ ಅಶ್ವತ್ಥಾಮ 6 ಮಹಾರಥಿಗಳು ಬಂದಿದ್ದಾರೆ ಅಂತಂದ್ಬಿಟ್ಟು ತಮಗೆ ಗೊತ್ತಿದ್ದಂತಹ ಒಂದು ವಿಚಾರವನ್ನ ಅವರು ಹೇಳ್ತಾರೆ. ವಿರಾಟ ಯಾವಾಗ ಈ ವಿಷಯವನ್ನ ಕೇಳ್ತಾನೋ, ನಿನ್ನ ಮಗ ಒಬ್ನೇ ಬೃಹನ್ನಳೆಯನ್ನ ಸಾರಥಿಯನ್ನಾಗಿ ಮಾಡಿಕೊಂಡು ಕೇವಲ 1 ರಥವನ್ನ ಜೊತೆಲಿ ತಗೊಂಡು ಕೌರವರ ಜೊತೆ ಯುದ್ಧ ಮಾಡೋದಕ್ಕೆ ಹೋಗಿದ್ದಾನೆ ಅಂತಂದ್ಬಿಟ್ಟು, ಅಂದ್ರೆ ಆ ವಿಷಯವನ್ನ ಕೇಳ್ತಾನಲ್ಲ, ಆಗ ಅವನಿಗೆ ಬಹಳ ದುಃಖ ಆಗೋಗುತ್ತೆ. ಮತ್ತೆ ತನ್ನ ಪ್ರಧಾನ ಮಂತ್ರಿಗೆ ಹೇಳ್ತಾನವನು, ನನ್ನ ಸೈನ್ಯದ ಯೋಧರು ಯಾರೂ ತ್ರಿಗರ್ತರ ಮೇಲೆ ಯುದ್ಧದಲ್ಲಿ ಗಾಯಗೊಂಡಿಲ್ವೋ. ಅಂದ್ರೆ ಈಗ ಯುದ್ಧಕ್ಕೆ ಹೋಗಿರ್ತಾನಲ್ಲ ತ್ರಿಗರ್ತದ ಮೇಲೆ, ಅಲ್ಲಿ ಬೇಕಾದಷ್ಟು ಜನಕ್ಕೆ ಗಾಯ ಆಗಿರುತ್ತೆ, ಬೇಕಾದಷ್ಟು ಜನ ಸತ್ತು ಹೋಗಿರ್ತಾರೆ. ಆದ್ರೆ ಯಾರು ಗಾಯಗಳು ಆಗದೆ ಆರಾಮಾಗಿದ್ದಾರೋ ಅಂತ ಬಹಳಷ್ಟು ಸೈನ್ಯವನ್ನ ಜೊತೆನಲ್ಲಿ ತಗೊಂಡು ಉತ್ತರನ ರಕ್ಷಣೆಗೆ ಹೋಗಲಿ ಆ ಸೈನ್ಯದವರು ಅಂತ ಹೇಳ್ತಾನೆ. ಯಾಕಂದ್ರೆ ಅವನು ಒಬ್ಬನೇ ಹೋಗಿದಾನಲ್ವಾ, ಅದಕ್ಕೋಸ್ಕರ ಸ್ವಲ್ಪ ಆರೋಗ್ಯವಾಗಿರುವಂಥವ್ರು, ಫಿಟ್ ಆಗಿರುವಂಥವ್ರು, ಅಂದ್ರೆ ಏನೂ ತೊಂದರೆಗಳು, ನೋವುಗಳು, ಗಾಯಗಳು ಯಾರಿಗಿಲ್ವೋ ಅಂಥವರು ಹೋಗಲಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಸೈನ್ಯಕ್ಕೆ ಹೋಗೋದಕ್ಕೆ ಆಜ್ಞೆಯನ್ನ ಕೊಟ್ಟು ಅವನು ಮತ್ತೆ ಮಂತ್ರಿಗಳಿಗೆ ಹೇಳ್ತಾನೆ, ಮೊದಲು ಶೀಘ್ರವಾಗಿ ಈ ವಿಷಯದ ಬಗ್ಗೆ ನೀನು ತಿಳ್ಕೋ. ಏನು ಅಂತಂದ್ರೆ ನನ್ನ ಕುಮಾರ ಜೀವಂತವಾಗಿದಾನೋ ಇಲ್ವೋ ಅನ್ನುವಂಥ ವಿಷಯವನ್ನ ನೀನು ತಿಳ್ಕೋ. ಯಾರ ಸಾರಥಿ ಒಬ್ಬ ಮಂಗಳಮಯ್ಯೋ ಅಂತಂದ್ರೆ ಅವಳು ಗಂಡಸು ಅಲ್ಲ ಹೆಂಗಸು ಅಲ್ಲ, ಗಂಡಸೇ ಅಲ್ಲ ಅಂತಂದ್ಮೇಲೆ ಅವಳು ಅವನ ಸಾರಥಿಯಾಗಿ ಹೋಗಿದ್ದಾಳೆ ಅಂತಂದ್ಮೇಲೆ ಅವನು ಇಲ್ಲಿವರೆಗೆ ಜೀವಂತವಾಗಿರೋದು ಸಂಭವನೇ ಇಲ್ಲ. ಯಾರಾದ್ರೂ ಮಹಾರಥಿನೋ ಅಥವಾ ಅತಿರಥಿನೋ ಹೋಗಿದ್ದಿದ್ರೆ, ಒಬ್ಬನೇ ಹೋಗಿದ್ರು ಕೂಡ ಅವರನ್ನೆಲ್ಲ ಗೆಲ್ಲುವಷ್ಟು ತಾಕತ್ ಅವನಲ್ಲಿ ಇರ್ತಾ ಇತ್ತು. ಆದ್ರೆ ಇಲ್ಲಿ ಹೋಗಿರೋದು ಯಾರು? ಮಂಗಳಮುಖಿ. ಸೊ ಅವಳು ಹೋಗಿದ್ದಾಳೆ ಅಂತಂದ್ಮೇಲೆ ನನ್ನ ಮಗ ಜೀವಂತವಾಗಿದಾನೋ ಇಲ್ವೋ ಅದೇ ನನಗೆ ಯೋಚನೆ ಅಂತ ಅಂದ್ಬಿಟ್ಟು ಹೇಳ್ತಾನೆ. ಆಗ ರಾಜ ವಿರಾಟ ದುಃಖ ಪಟ್ಕೊಂಡಿರೋದನ್ನ ನೋಡಿ ಧರ್ಮರಾಜ ಯುಧಿಷ್ಠಿರ ನಗ್ತಾ ಹೇಳ್ತಾನೆ, ರಾಜನೇ, ಅಕಸ್ಮಾತ್ ಆಗಿ ಬೃಹನ್ನಳೆ ಏನಾದ್ರೂ ಸಾರಥಿ ಆಗಿದ್ದಿದ್ದೇ ಆದ್ರೆ
ವಿಶ್ವಾಸವನ್ನ ಇಡಿ. ನಿಮ್ಮ ಮಗ ಸಮಸ್ತ ರಾಜರನ್ನು, ಕೌರವರನ್ನು, ದೇವತೆಗಳು, ಅಸುರರು, ಸಿದ್ಧರು ಮತ್ತು ಯಕ್ಷರನ್ನು ಕೂಡಿ ಯುದ್ಧದಲ್ಲಿ ಗೆಲ್ಲಬಲ್ಲ. ಅಂದರೆ ಅಷ್ಟೂ ಜನರನ್ನು ಗೆಲ್ಲುವಷ್ಟು ಸಾಮರ್ಥ್ಯ ಅವನಿಗಿದೆ ಅಂತಂದ್ಬಿಟ್ಟು ಹೇಳ್ತಾರೆ. ಅಷ್ಟರಲ್ಲಿ ಉತ್ತರ ಕಳಿಸಿದಂತಹ ದೂತರು ಇದ್ದಾರಲ್ಲ, ಅವರು ವಿರಾಟ ನಗರಕ್ಕೆ ಬಂದು ತಲುಪ್ತಾರೆ ಮತ್ತು ಅವರು ಉತ್ತರ ಕುಮಾರನ ವಿಜಯದ ಸಮಾಚಾರವನ್ನು ತಿಳಿಸ್ತಾರೆ. ಅದನ್ನು ಕೇಳಿ ಮಂತ್ರಿ ರಾಜನ ಹತ್ರ ಬಂದು ಹೇಳ್ತಾನೆ, ಮಹಾರಾಜರೇ, ಉತ್ತರ ಕುಮಾರ ಇದ್ದಾರಲ್ಲ ಅವರು ಎಲ್ಲ ಗೋವುಗಳನ್ನು ಕೂಡ ಗೆದ್ಕೊಂಡಿದ್ದಾರೆ, ಕೌರವರು ಸೋತಿದ್ದಾರೆ, ಮತ್ತೆ ಕುಮಾರ ತನ್ನ ಸಾರಥಿಯ ಜೊತೆ ಕುಶಲಪೂರ್ವಕವಾಗಿ ವಾಪಸ್ಸು ಬರ್ತಾ ಇದ್ದಾನೆ ಅಂತಂದ್ಬಿಟ್ಟು ಒಂದು ಸುದ್ದಿಯನ್ನ ಬಂದು ಹೇಳ್ತಾನೆ. ಇದರ ಮುಂದುವರೆದ ಭಾಗ ಇನ್ನೂ ಇದೆ, ಅದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.